ಹಾಸನ ಜಿಲ್ಲೆಯಲ್ಲಿ ಡಿಸೆಂಬರ್ 6ನೇ ತಾರೀಕು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಸನ ಜಿಲ್ಲೆಯ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಸಮರ್ಪಣೆ ಮಾಡುವಂತಹದ್ದು. ಅದರಲ್ಲಿ ಮುಖ್ಯವಾಗಿ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಏನಿದೆ ಅದರಲ್ಲಿ ಸುಮಾರು ಈಗ ಇತ್ತೀಚೆಗೆ ನಾವೊಂದು 55 ಕೋಟಿ ರೂಪಾಯಿ ಅದನ್ನು ಹಿಮ್ಸ್ನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಒಂದು 55 ಕೋಟಿ ರೂಪಾಯಿಯನ್ನು ನಾವು ಮಂಜೂರಾತಿ ಮಾಡಿಕೊಟ್ಟಿದ್ದೇವೆ. ಅದು ಒಂದು ಕಾಮಗಾರಿ. ಅದರ ಜೊತೆಗೆ ನೀರಾವರಿ ಇಲಾಖೆಯಿಂದ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸುಮಾರು 74 ಕೋಟಿ ರೂಪಾಯಿನ ಯೋಜನೆಯನ್ನು ಮಂಜೂರು ಮಾಡಿದ್ದೇವೆ. ಅದು ಎರಡನೇದು. ಮೂರನೇದು ಕಂದಾಯ ಇಲಾಖೆಯಿಂದ ಹಾಸನದಲ್ಲಿ ಏನು ತಾಲೂಕು ಕಚೇರಿ ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದನ್ನು ಈಗ ಸಂಪೂರ್ಣಗೊಳಿಸಿದ್ದೇವೆ. ಹಾಗೂ ಬೇರೆ ಬೇರೆ ಕೆಲವು ಮುರಾರ್ಜಿ ಶಾಲೆಗಳು, ಈ ರೀತಿಯಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು, ಸುಮಾರು ಒಂದು 250 ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳು ಇದ್ದಾವೆ. ಅದರ ಜೊತೆಗೆ ಮುಖ್ಯವಾಗಿ ಕಂದಾಯ ಇಲಾಖೆಯಿಂದ ಸರ್ಕಾರಿ ಜಮೀನು ರೈತರಿಗೆ ದಶಕಗಳ ಹಿಂದೆ 10 ವರ್ಷಗಳ ಹಿಂದೆ ಮಂಜೂರಾಗಿದ್ದು ಇಲ್ಲಿಯವರೆಗೂ ಅವರಿಗೆ ಪಕ್ಕಾ ಪೋಡಿಯಾಗದೆ, ಪಕ್ಕಾ ದಾಖಲೆಗಳಾಗದೆ ಅವರು ಜನ ಕಚೇರಿಯಿಂದ ಕಚೇರಿಗೆ ಅಲೆಯುವಂತಹದ್ದು ವ್ಯವಸ್ಥೆ ಇತ್ತು. ಇದಕ್ಕೆ ಸಂಪೂರ್ಣ ವಿರಾಮ ಆಡಿ ಜನಗಳ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ ಹೋಗಿ ಅವರಿಗೆ ಪಕ್ಕಾ ಪೋಡಿಯನ್ನ ಮಾಡಿಕೊಟ್ಟು ಅವರ ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಅಭಿಯಾನವನ್ನ ನಡೆಸ್ತಾ ಇದ್ದೇವೆ. ಅದನ್ನ ಹಾಸನದಲ್ಲೂ ನಡೆಸ್ತಾ ಇದ್ದೇವೆ. ಹಿಂದಿನ ಸರ್ಕಾರದ 5 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ 8,000 ಮಾತ್ರ ಪೋಡಿ ಪ್ರಕರಣಗಳನ್ನು ದುರಸ್ತಿ ಮಾಡಲಾಗಿತ್ತು. ನಮ್ಮ ಸರ್ಕಾರ ಈ ವರ್ಷ 2025 ಜನವರಿಯಿಂದ ರಾಜ್ಯಾದ್ಯಂತ ನನ್ನ ಭೂಮಿ ಅಂಥೇಳಿ ಪೋಡಿ ಮಾಡಿಕೊಡ್ತಕ್ಕಂತಹ ಅಭಿಯಾನವನ್ನು ಆರಂಭ ಮಾಡಿ ನವೆಂಬರ್ವರೆಗೆ ಸುಮಾರು 1,50,000 ಮಂಜೂರಿದಾರ ರೈತರಿಗೆ ನಾವು ಪೋಡಿಯನ್ನ ಮಾಡಿಕೊಟ್ಟಿದ್ದೇವೆ. ಅವ್ರಿಗೆ ಹಿಂದೆ ಸರ್ಕಾರದ ಜಮೀನು ಮಂಜೂರಾಗಿದ್ದಕ್ಕೆ ಪಕ್ಕಾ ಪೋಡಿಯನ್ನ ಮಾಡಿಕೊಟ್ಟಿದ್ದೇವೆ. 1,50,000 ಗುರಿಯನ್ನ ಮುಟ್ಟಿದ್ದೇವೆ ಜನವರಿಯಿಂದ ನವೆಂಬರ್ ನಡುವೆ. ಇದಕ್ಕೆ ಈ ಹಿಂದೆ ಹೋದ ಸರ್ಕಾರದಲ್ಲಿ 5 ವರ್ಷ ತಗೊಂಡ್ರೆ 8,000 ಆಗಿತ್ತು. ನಾವು ಜನವರಿಯಿಂದ ನವೆಂಬರ್ 11 ತಿಂಗಳಲ್ಲಿ 1,50,000 ಕೇಸನ್ನ ಅಳತೆ ಮಾಡಿದ್ದೇವೆ. ಅದೇ ಹಾಸನ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಸುಮಾರು 15,000 ಜಮೀನುಗಳನ್ನು ಅಳತೆ ಮಾಡಿದ್ದೇವೆ. ಒಟ್ಟು ಈಗ ಹಾಸನ ಜಿಲ್ಲೆಯಲ್ಲಿ ಸುಮಾರು ಒಂದು 24,000 ಮಂಜೂರಿದಾರ ರೈತರಿಗೆ ಪೋಡಿ ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಅದರಲ್ಲಿ 15,000 ರೈತರದ್ದನ್ನ ಈಗಾಗಲೇ ಅಳತೆಗೆ ನಾವು ಮಾಡಿದ್ದೇವೆ. ಸೊ ಹಾಸನ ಜಿಲ್ಲೆಯಲ್ಲಿ 15,000 ಆಗಿದೆ ಅಳತೆ, ರಾಜ್ಯದಲ್ಲಿ 1,50,000 ಅಳತೆ ಆಗಿದೆ. ಸೊ ಇವುಗಳನ್ನ ಜನಗಳಿಗೆ ಸಮರ್ಪಣೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನೀವು ಹಾಸನ ಜಿಲ್ಲೆಯದ್ದೇ ಹೋಲಿಕೆ ಮಾಡೋದಾದ್ರೆ ಕಳೆದ 14 ವರ್ಷ ತಗೊಂಡ್ರು ಕೂಡ ಕಳೆದ 14 ವರ್ಷದಲ್ಲಿ ಹಾಸನದಲ್ಲಿ ಪೋಡಿ ಆಗಿದ್ದು 2,444 ರೈತರದ್ದು. 14 ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ ಪೋಡಿ ಆಗಿದ್ದು 2,444. ಇವೆಲ್ಲ ರೈತರಿಗೆ ಮಂಜೂರಾಗಿದ್ದು ಯಾವಾಗ ಅಂದ್ರೆ 1960ನೇ ಇಸ್ವಿ, 70, 80, 90, 2000 ಇಸ್ವಿಯಲ್ಲಿ ಮಂಜೂರಾಗಿದ್ದಂತಹ ಜಮೀನುಗಳು ಇಲ್ಲಿವರೆಗೂ ಕೂಡ ಪೋಡಿ ಆಗದೆ ಜನ ಮನೆಯಿಂದ ಕಚೇರಿಯಿಂದ ಕಚೇರಿಗೆ ಅಲಿಯುವಂತಹ ಪರಿಸ್ಥಿತಿ ಇತ್ತು. ಅದಕ್ಕೆ ವಿರಾಮ ಕೊಡೋ ಉದ್ದೇಶದಿಂದ ನಾವು ಈ ಪೋಡಿ ಅಭಿಯಾನ ಆರಂಭ ಮಾಡಿದ್ದೇವೆ. 14 ವರ್ಷದಲ್ಲಿ 2,444 ಆದ್ರೆ ನಾವು ಈ ಒಂದು ವರ್ಷದಲ್ಲಿ 15,000 ಜಮೀನುಗಳನ್ನ ಈಗ ಅಳತೆ ಮಾಡಿದ್ದೇವೆ. ಇನ್ನೂ 10,000 ಜಮೀನನ್ನ ಇನ್ನೊಂದು 2 ತಿಂಗಳಲ್ಲಿ ಅಳತೆ ಮಾಡಿಕೊಡ್ತೇವೆ. ಸೊ ಇದನ್ನ ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಜನಪರವಾಗಿ ಮಾಡಿರುವಂತಹ ಕೆಲಸ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಗಳಿಗೆ ಸಮರ್ಪಣೆ ಮಾಡುವಂತಹದ್ದು ಕೂಡ ನಿಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಇದು ಹಿಂದಿನ 16 ದಶಕಗಳಿಂದ ಆಗದೇ ಇರುವಂತಹ ಕೆಲಸವನ್ನ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಡಿಕೊಡ್ತಾ ಇದ್ದೇವೆ. ಹಿಂದೆ ಒಂದು ಪೋಡಿ ದುರಸ್ತಿ ಆಗ್ಬೇಕಂದ್ರೆ ಕಚೇರಿಗಳಿಗೆ ಅಲಿಯೋದು ಅಷ್ಟೇ ಅಲ್ಲ, ಮಧ್ಯವರ್ತಿಗಳ ಹಾವಳಿಗೆ ಸಿಕ್ಕಾಕೊಂಡು
ಒಬ್ಬೊಬ್ಬ ರೈತರು ಕೂಡ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ ಮಧ್ಯವರ್ತಿಗಳಿಗೆ. ಅಂತ ಅದನ್ನ ತಪ್ಪಿಸಿ ಇವತ್ತು ನಮ್ಮ ಇಲಾಖೆನೆ ನೇರವಾಗಿ ರೈತರ ಜಮೀನ್ಗೆ ಹೋಗಿ ಪೋಡಿ ಮಾಡ್ತಾ ಇದ್ದೇವೆ.